ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ KS ಕ್ಲಾಸಸ್ ವತಿಯಿಂದ ವೆರಿ ಗುಡ್ ಮಾರ್ನಿಂಗ್ ಅನ್ನು ಹೇಳ್ತಾ, ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯ ಏನಂದ್ರೆ ಚೀನಾ ಮತ್ತು ತೈವಾನ್ ನಡುವಿನ ಸಂಘರ್ಷ ಅಂತ ಕರಿತೀವಿ. ಚೀನಾ ಮತ್ತು ತೈವಾನ್ ಯಾಕೆ ಈ ಸಂಘರ್ಷ ಆರಂಭವಾಯಿತು, ಚೀನಾ ಮತ್ತು ತೈವಾನ್ನ ಪ್ರಮುಖ ವಿಷಯಗಳೇನು, ಭಾರತ ಮತ್ತು ತೈವಾನ್ನೊಂದಿಗೆ ಯಾವ ರೀತಿಯ ಆರ್ಥಿಕ ಸಂಬಂಧಗಳಿವೆ, ಚೀನಾ ಮತ್ತು ತೈವಾನ್ ನಡುವೆ ಯಾವ ರೀತಿಯ ಐತಿಹಾಸಿಕ ಹಿನ್ನೆಲೆ ಇದೆ, ಅವೆಲ್ಲವನ್ನ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ ಚೀನಾ ತೈವಾನ್ ಕಾನ್ಫ್ಲಿಕ್ಟ್ ಈ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ಇದೇ KS ಕ್ಲಾಸಸ್ ಯೂಟ್ಯೂಬ್ ಚಾನಲಲ್ಲಿ ಒಂದು 3 ವಿಡಿಯೋಗಳನ್ನು ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕಿದ್ದೇನೆ. ಮೊದಲನೇದು ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸಸ್ ಅನ್ನ ಮಾಡಿದ್ದೇನೆ. ನೀವು ಅದನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಮತ್ತು INS ಕೌಂಡಿನ್ಯ ಹೊಸ ಒಂದು ಒಂದು ಹಡಗನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆನೂ ಕೂಡ ಒಂದು ವಿಡಿಯೋನ ಮಾಡಿದ್ದೇನೆ. ಅದು ವೆರಿ ಇಂಪಾರ್ಟೆಂಟ್, ಅದನ್ನು ನೀವು KS ಕ್ಲಾಸಸ್ ಅಲ್ಲಿ ನೋಡ್ಬೋದು. ಮತ್ತೆ ಎಲಿವೇಟ್ ಕರ್ನಾಟಕ ಅಂತಂದು ಕರ್ನಾಟಕದ ಒಂದು ಮಹತ್ವವಾದ ಒಂದು ಸ್ಕೀಮ್, ಆ ಸ್ಕೀಮ್ ಬಗ್ಗೆನೂ ಕೂಡ ನಾನು ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ಮಾಡಿದ್ದೇನೆ. ನೀವು ಅವುಗಳನ್ನು ಯೂಟ್ಯೂಬ್ ಕ್ಲಾಸಲ್ಲಿ ಹೋಗಿ ನೋಡ್ಬೋದು. KS ಕ್ಲಾಸಸ್ ಅಂತ ಅದರಲ್ಲಿ ಇದೆ, ನಿಮಗೆ ಅದರಿಂದ ನೀವು ನೋಟ್ಸ್ ಕೂಡ ಮಾಡ್ಕೊಳ್ಬೋದು. ನಾವೀಗ ತೈವಾನ್ ಮತ್ತು ಚೀನಾ ಈ ಎರಡೂ ರಾಷ್ಟ್ರಗಳ ನಡುವಿನ ಕಾನ್ಫ್ಲಿಕ್ಟ್ ಏನೇನಿದೆ, ಅವುಗಳ ಐತಿಹಾಸಿಕ ಹಿನ್ನೆಲೆ ಏನು, ಅದನ್ನ ನಾವು ಇವತ್ತು ನೋಡೋಣ. ಮೊದಲನೇದಾಗಿ ನಿನ್ನೆಯ ಪ್ರಜಾವಾಣಿ ಪತ್ರಿಕೆಯಲ್ಲಿ ತೈವಾನ್ ಮತ್ತು ಚೀನಾದ ನಡುವಿನ ಸಂಬಂಧಗಳ ಕುರಿತು ಬಂದಿತ್ತು. ಚೀನಾ ಮತ್ತು ತೈವಾನ್ ನಡುವಿನ ಸಂಬಂಧವನ್ನ ನಾನು ನಾಳೆ ಕ್ಲಾಸ್ನಲ್ಲಿ ಮಾಡ್ತೇನೆ. ಇವತ್ತು ಅದಕ್ಕಿಂತ ಪೂರ್ವದಲ್ಲಿ ಇತಿಹಾಸ ಹೊಂದಿರತಕ್ಕಂಥ ಚೀನಾ ಮತ್ತು ತೈವಾನ್ ಈ ಎರಡೂ ರಾಷ್ಟ್ರಗಳ ನಡುವಿನ ಒಂದು ಕಾನ್ಫ್ಲಿಕ್ಟ್ ಏನಿದೆ ಅದನ್ನ ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಮತ್ತೆ ಚೀನಾ ನಡುವಿನ ಮತ್ತು ತೈವಾನ್ ನಡುವಿನ ಆರ್ಥಿಕ ಸಂಬಂಧಗಳು ಮತ್ತು ರಾಜತಾಂತ್ರಿಕ ಸಂಬಂಧಗಳು ಯಾವ ರೀತಿ ಇದೆ ಅನ್ನೋದನ್ನ ನಾಳಿನ ಕ್ಲಾಸ್ನಲ್ಲಿ ಮಾಡ್ತೇನೆ. ಈ ಸದ್ಯಕ್ಕೆ ಐತಿಹಾಸಿಕ ಹಿನ್ನೆಲೆಯನ್ನ ಹೈಲೈಟ್ ಆಗಿ ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಚೀನಾ ಮತ್ತು ತೈವಾನ್. ಚೀನಾ ಮತ್ತು ತೈವಾನ್ನ ನಡುವೆ ಇರ್ತಕ್ಕಂಥ ಒಂದು ಜಲಸಂಧಿ ಯಾವುದು ಅಂತ ಕೇಳ್ಬೋದು ಎಕ್ಸಾಮ್ಗೆ. ಒಂದು ತೈವಾನ್ ಸ್ಟ್ರೀಟ್ ಅಂತ ಇದಕ್ಕೆ ಕರಿತೀವಿ. ತೈವಾನ್ನ ರಾಜಧಾನಿ ತೈಪೆ ಅಂತ ನೀವು ತಿಳ್ಕೊಳ್ಬೇಕು. ತೈವಾನ್ನ ರಾಜಧಾನಿ ತೈಪೆ, ಚೀನಾ ಬೀಜಿಂಗ್. ಇವೆರಡರ ನಡುವೆ ಯಾಕೆ ನಡೀತಾ ಇದೆ ಕಾನ್ಫ್ಲಿಕ್ಟ್ ಅನ್ನೋದನ್ನ ನಾವೀಗ ನೋಡೋಣ. ಚೀನಾ ತೈವಾನ್ ಸಂಘರ್ಷ, ಇದರ ಐತಿಹಾಸಿಕ ಹಿನ್ನೆಲೆ ಏನು? ಮೊದಲನೇದಾಗಿ ನಾವು ಐತಿಹಾಸಿಕ ಹಿನ್ನೆಲೆಯನ್ನ ನೋಡ್ಬೇಕು. ಇದರ ಐತಿಹಾಸಿಕ ಹಿನ್ನೆಲೆ ಏನಿರ್ಬೋದು? ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ತೈವಾನ್ ಮೊದಲು ಚೀನಾದ ಕ್ವಿಂಗ್ ರಾಜವಂಶನ ನಿಯಂತ್ರಣದಲ್ಲಿತ್ತು. ತೈವಾನ್ ಈಗೇನಿದೆ, ಈ ದ್ವೀಪ ರಾಷ್ಟ್ರ ತೈವಾನ್, ಇದು ಮೊದಲು ಕ್ವಿಂಗ್ ಅಂತಕ್ಕಂಥ ಒಬ್ಬ ಚೀನಾದ ರಾಜ, ಅವನ ನಿಯಂತ್ರಣದಲ್ಲಿ ಇದು ಇತ್ತು. 1895ರಲ್ಲಿ ಮೊದಲ ಚೀನಾ ಮತ್ತು ಜಪಾನ್ ಯುದ್ಧದ ನಂತರ ಇದು ಜಪಾನ್ಗೆ ಏನ್ ಮಾಡಲಾಯ್ತು ಅಂದ್ರೆ ಚೀನಾ ಬಿಟ್ಟು ಕೊಡ್ಬೇಕಾಯ್ತು. 1895 ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. 1895 ನಡೆದ ಯುದ್ಧದಲ್ಲಿ ಇದನ್ನ ಚೀನಾ ಯಾರಿಗೆ ಬಿಟ್ಕೊಡ್ತು ಅಂದ್ರೆ ಜಪಾನ್ಗೆ ಬಿಟ್ಕೊಡ್ತು. ನಂತರ 1945ರಲ್ಲಿ ನಡೆದಿರ್ತಕ್ಕಂಥ ಎರಡನೇ ಮಹಾಯುದ್ಧ, 1945ರಲ್ಲಿ ನಡೆದಿರ್ತಕ್ಕಂಥ ಎರಡನೇ ಮಹಾಯುದ್ಧ, ಇದರಲ್ಲಿ ಜಪಾನ್ ಸೋತ ನಂತರ ತೈವಾನ್ ಮತ್ತೆ ಏನಾಯ್ತು ಅಂದ್ರೆ ಚೀನಾದ ವಶವಾಯಿತು. ಮತ್ತೆ ಚೀನಾದ ರಿಪಬ್ಲಿಕ್ ಆಫ್ ಚೀನಾದ ವಶವಾಯಿತು. ಎಷ್ಟರಲ್ಲಿ? 1945, ಎರಡನೇ ಮಹಾಯುದ್ಧದ ನಂತರ. ನೆಕ್ಸ್ಟ್ ನೋಡೋದಾದ್ರೆ ಚೀನಾದ ಅಂತರ್ಯುದ್ಧ ಅಂತ ಕರಿತೀವಿ. ಮಾವೋ ಝೆಡಾಂಗ್ ನೇತೃತ್ವದ ಕಮ್ಯುನಿಸ್ಟ್ ಪಾರ್ಟಿ ಚೀನಾದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಏನಾಗುತ್ತೆ, ಸೋಲೊಪ್ಪಿಕೊಂಡ ಚಿಯಾಂಗ್ ಕೈ ಶೇಕ್ ನೇತೃತ್ವದಲ್ಲಿ ನ್ಯಾಷನಲಿಸ್ಟ್ ಪಕ್ಷ ತೈವಾನ್ ದ್ವೀಪಕ್ಕೆ ಪಲಾಯನ ಮಾಡಿತು. ಮತ್ತೆ ಏನಾಗುತ್ತೆ, ಆ ಪಕ್ಷ ತೈವಾನ್ ದೇಶಕ್ಕೆ ಹೋದ ನಂತರ ಎರಡು ಸರ್ಕಾರಗಳ ಅಸ್ತಿತ್ವ ಬರುತ್ತೆ. ಒಂದು ಪೀಪಲ್ ರಿಪಬ್ಲಿಕ್ ಆಫ್ ಚೀನಾ ಮತ್ತು ತೈವಾನ್ ಅಲ್ಲಿ ರಿಪಬ್ಲಿಕ್ ಆಫ್ ಚೀನಾ ಎಂಬ ಎರಡು ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದವು. ಪ್ರಮುಖ ವಿವಾದಕ್ಕೆ ಕಾರಣಗಳೇನು, ಅದರ ವಿಷಯಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಒಂದನೇದು ಸಾರ್ವಭೌಮತ್ವದ ಪ್ರಶ್ನೆಯಲ್ಲಿ ಬರುತ್ತೆ.
ಚೀನಾವು ತೈವಾನನ್ನು ತನ್ನದೇ ಒಂದು ಪ್ರಾಂತ್ಯ ಎಂದು ಪರಿಗಣಿಸುತ್ತದೆ. ಅಂದ್ರೆ ಚೀನಾ ನಂದು ತೈವಾನ್ ನನ್ನ ಭಾಗ ಆಗಿದೆ, ಅದನ್ನು ನಾನು ಬಿಟ್ಕೊಡುವುದಿಲ್ಲ ಅಂತೇಳಿ ಚೀನಾ ವಾದಿಸ್ತದೆ. ಅಗತ್ಯ ಬಿದ್ದರೆ ಬಲ ಪ್ರಯೋಗದ ಮೂಲಕ ಇದನ್ನು ತನ್ನೊಂದಿಗೆ ವಿಲೀನ ಮಾಡ್ಕೊಳ್ತೀವಿ, ಅಂದ್ರೆ ಯುದ್ಧಗಳನ್ನಾದರೂ ಮಾಡಿ ತೈವಾನನ್ನ ಚೀನಾಕ್ಕೆ ವಶಪಡಿಸಿಕೊಳ್ತೀವಿ ಅಂತೇಳಿ ಚೀನಾದ ಅಭಿಪ್ರಾಯವಾಗಿದೆ. ಆದರೆ ತೈವಾನ್ ಏನ್ ಹೇಳುತ್ತೆ, ನಾನೊಂದು ಸ್ವತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರ, ಅದು ಸ್ವತಂತ್ರವಾಗಿ ಉಳಿಯಲು ತನ್ನ ಅಭಿಪ್ರಾಯವನ್ನ ಹೊಂದಿದೆ. ಒಂದು ಚೀನಾ ನೀತಿ, ಒನ್ ಚೀನಾ ಪಾಲಿಸಿ ಅಂತ ಹೊಂದಿದೆ. ವಿಶ್ವದ ಯಾವುದೇ ದೇಶವು ಚೀನಾದೊಂದಿಗೆ ರಾಜತಾಂತ್ರಿಕ ಸಂಬಂಧ ಹೊಂದಬೇಕಾದರೆ ಅವರು ತೈವಾನ್ ಅನ್ನು ಚೀನಾದ ಭಾಗವೆಂದು ಒಪ್ಪಿಕೊಳ್ಳಬೇಕು. ಇದು ನೋಡಿ ಹೇಗೆ ಹೇಳುತ್ತೆ ಚೀನಾ ಅಂದ್ರೆ, ಯಾವುದಾದರೂ ರಾಷ್ಟ್ರ ಒಂದು ಚೀನಾದೊಂದಿಗೆ ಯಾವುದೇ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಬೇಕಾದ್ರೆ ನಾವು ಏನಂತ ತಿಳ್ಕೊಂಡು ಚೀನಾ ಜೊತೆ ಸಂಬಂಧವನ್ನು ಹೊಂದಬೇಕಂದ್ರೆ ಆ ರಾಷ್ಟ್ರದವರು ತೈವಾನ್ ಆಲ್ರೆಡಿ ಚೀನಾದಲ್ಲಿ ಇದೆ, ಅದು ಚೀನಾದ ಒಂದು ಭಾಗ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಬೇಕು ಅಂತೇಳಿ ಇದು ಚೀನಾದ ಅಭಿಪ್ರಾಯವಾಗಿದೆ. ತೈವಾನ್ ಜಲಸಂಧಿ ನಾನು ಈಗಾಗಲೇ ಹೇಳಿರುವಂತೆ ತೈವಾನ್ ಸ್ಟ್ರೈಟ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ ತೈವಾನ್ ಸ್ಟ್ರೈಟ್, ಪೆಸಿಫಿಕ್ ಮಹಾಸಾಗರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಜಲಸಂಧಿ. ಸ್ಟ್ರೈಟ್ ಅಂದ್ರೆ ಜಲಸಂಧಿ. ಇದರ ತೈವಾನ್ನ ರಾಜಧಾನಿ ತೈಪೆ ಅಂತಕ್ಕಂಥದ್ದು. ಇಲ್ಲಿ ಚೀನಾ ಬರುತ್ತೆ, ಇಲ್ಲಿ ತೈವಾನ್, ಇವೆರಡರ ನಡುವೆ ಇರ್ತಕ್ಕಂಥದ್ದು ತೈವಾನ್ ಜಲಸಂಧಿ. ಇದು ಜಗತ್ತಿನ ಅತ್ಯಂತ ಕಾರ್ಯನಿರತ ಸಮುದ್ರ ಮಾರ್ಗಗಳಲ್ಲಿ ಒಂದು. ಇಲ್ಲಿ ಚೀನಾದ ಮಿಲಿಟರಿ ಚಟುವಟಿಕೆಗಳು ಹೆಚ್ಚಾಗಿರುತ್ತೆ. ಇಲ್ಲಿ ಏನು ಚೌಕ್ ಬಾಕ್ಸ್ ಅಲ್ಲಿ ಏನು ಸ್ಕ್ವೇರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ಚೀನಾದವರು ತಮ್ಮ ಆರ್ಮಿಯನ್ನ ಇಲ್ಲಿ ನೇಮಕ ಮಾಡಿರ್ತಾರೆ. ಯಾಕಂದ್ರೆ ತೈವಾನ್ ಅನ್ನ ವಶಪಡಿಸಿಕೊಳ್ಳುವ ಸಲುವಾಗಿ ತೈವಾನ್ನ ಸುತ್ತಮುತ್ತಲು ತಮ್ಮ ಆರ್ಮಿ ಪಡೆಯನ್ನು ಅವರು ನೇಮಿಸಿದ್ದಾರೆ. ನೆಕ್ಸ್ಟ್ ನೋಡಿ, ತೈವಾನ್ನ ಭೌಗೋಳಿಕ ಮತ್ತು ಆರ್ಥಿಕ ಪ್ರಾಮುಖ್ಯತೆಯನ್ನು ನಾವು ನೋಡುವುದಾದ್ರೆ ಸೆಮಿ ಕಂಡಕ್ಟರ್ ಹಬ್ ಅಂದ್ರೆ ವಿಶ್ವಕ್ಕೆ 60% ಸೆಮಿ ಕಂಡಕ್ಟರ್ಗಳು ಮತ್ತು 90% ಅತ್ಯಾಧುನಿಕ ಚಿಪ್ಗಳನ್ನು ತೈವಾನ್ ಕಂಪನಿ ಉತ್ಪಾದಿಸುತ್ತೆ. ಈ ಸಂಘರ್ಷ ಏನಾದರೂ ಚೀನಾ ಮತ್ತು ತೈವಾನ್ ನಡುವೆ ಉಂಟಾದ್ರೆ ಇಡೀ ಜಗತ್ತಿಗೆ ಪೂರೈಕೆಯಾಗತಕ್ಕಂಥ 60% ಅಷ್ಟು ಸೆಮಿ ಕಂಡಕ್ಟರ್ ರಫ್ತಾಗೋದು ಇಲ್ಲಿಂದ ನಿಂತು ಹೋಗುತ್ತೆ ಮತ್ತು ಇದರಿಂದ ಎಲ್ಲ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರುತ್ತೆ. ನೆಕ್ಸ್ಟ್, ಮೊದಲ ದ್ವೀಪ ಸರಪಳಿ ಅಂತ ಕರಿತೀವಿ. ಅಮೆರಿಕಾದ ರಕ್ಷಣಾ ದೃಷ್ಟಿಯಿಂದ ತೈವಾನ್ ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿದೆ. ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಚೀನಾದ ಪ್ರಭಾವವನ್ನು ತಡೆಯುವ ಪ್ರಮುಖ ತಾಣವಾಗಿದೆ. ಇದರ ಅರ್ಥ ಅಮೆರಿಕ ತೈವಾನ್ನ ಸಪೋರ್ಟ್ಗಿದೆ ಅಂತೇಳಿ ನಾವು ತಿಳ್ಕೋಬೇಕು. ಭಾರತದ ಇದು ಬಹಳ ಇಂಪಾರ್ಟೆಂಟ್. ಈ ಎಲ್ಲಾ ಕಾನ್ಫ್ಲಿಕ್ಟ್ ನಡುವೆ ಭಾರತದ ನಿಲುವೇನು, ಭಾರತ ಈ ಬಗ್ಗೆ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಒಂದು ಚೀನಾ ನೀತಿಗೆ ಮಾನ್ಯತೆ, ಒನ್ ಚೀನಾ ಪಾಲಿಸಿ ಏನಿದೆ, ಭಾರತವು ಅಧಿಕೃತವಾಗಿ ಒಂದು ಚೀನಾ ನೀತಿಯನ್ನು ಅನುಸರಿಸುತ್ತಿದೆ. ತೈವಾನ್ನೊಂದಿಗೆ ಯಾವುದೇ ಅಧಿಕೃತ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿಲ್ಲ. ಇದರ ಅರ್ಥ ನಾವು ತೈವಾನ್ನೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ, ನಾವು ಚೀನಾವನ್ನ ಬೆಂಬಲಿಸ್ತೀವಿ ಅಂತಾನೆ ನಮ್ಮ ದೇಶ ಒನ್ ಚೀನಾ ಪಾಲಿಸಿಗೆ ಅಡಾಪ್ಟ್ ಆಗಿದೆ. ನೆಕ್ಸ್ಟ್, ಆರ್ಥಿಕ ಸಂಬಂಧಗಳು ಅಂತ ಕರಿತೀವಿ. ಭಾರತ ಮತ್ತು ತೈವಾನ್ ಪರಸ್ಪರ ರಾಜತಾಂತ್ರಿಕ ಕಚೇರಿಗಳ ಬದಲು ತೈಪೆ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳ ಮೂಲಕ ಆರ್ಥಿಕ ಸಾಂಸ್ಕೃತಿಕ ಸಂಬಂಧಗಳನ್ನು ಇದು ಹೊಂದಿದೆ. ಬದಲಾಗುತ್ತಿರುವ ಧೋರಣೆ ಅಂದ್ರೆ ಏನಾಗ್ತಿದೆ ಅಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಗಲ್ವಾನ ಸಂಘರ್ಷ ಏನು ನಮ್ಮ ಭಾರತದಲ್ಲಿ ಆಯಿತು, ಭಾರತವು ಜಂಟಿ ಹೇಳಿಕೆಗಳಲ್ಲಿ ಒಂದು ಚೀನಾ ನೀತಿ ಎಂದು ಉಲ್ಲೇಖಿಸುವುದನ್ನು ನಿಲ್ಲಿಸಿದೆ. ಇತ್ತಿತ್ತಲಾಗಿ ಗಲ್ವಾನ ಸಂಘರ್ಷ ಆದ್ಮೇಲೆ ಏನಾಗಿತ್ತಂದ್ರೆ ಈ ಒನ್ ಚೀನಾ ಪಾಲಿಸಿಯನ್ನ ನಾವು ಆಲ್ಮೋಸ್ಟ್ ಅದರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಂತ ಭಾರತದ ಧೋರಣೆಯಾಗಿದೆ. ತೈವಾನ್ನೊಂದಿಗೆ ತಾಂತ್ರಿಕ ಹಾಗೂ ಹೂಡಿಕೆ ಸಂಬಂಧಗಳನ್ನು ವೃದ್ಧಿಸಿಕೊಳ್ಳುತ್ತಿದೆ. ಚೀನಾದೊಂದಿಗೆ ನಮ್ಮ ಸಂಬಂಧಗಳನ್ನು ಕಡಿಮೆ ಮಾಡಿಕೊಂಡು ನಾವು ಯಾರನ್ನು ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದರೆ ತೈವಾನ್ನೊಂದಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದೀವಿ. ಪ್ರಸ್ತುತ ಸ್ಥಿತಿಗತಿ 2025-26ರಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಮಿಲಿಟರಿ ಒತ್ತಡ ಅಂದ್ರೆ ಚೀನಾ ಆಗಾಗ್ಗೆ ತೈವಾನ್ ಸುತ್ತಲೂ ಬೃಹತ್ ಸಮರಾಭ್ಯಾಸಗಳನ್ನ, ಜಸ್ಟಿಸ್ ಮಿಷನ್ 2025 ಇದು ಯಾವಾಗ ನಡೀತು ಅಂದ್ರೆ ಇದೇ ತಿಂಗಳ 2-3 ದಿವಸದ ಹಿಂದ್ಗಡೆ ಡಿಸೆಂಬರ್ 29-30ರಂದು ಈ ಜಸ್ಟಿಸ್ ಮಿಷನ್ ನಡೀತು. ಇದು ಏನಾಗಿತ್ತಂದ್ರೆ ತೈವಾನ್ ಹತ್ತಿರ ಮಿಲಿಟರಿ ಪಡೆಗಳ ಕಾರ್ಯಾಚರಣೆ ನಡೆಸಿ ತೈವಾನಿಗೆ ಬೆದರಿಕೆ ಹಾಕುವುದನ್ನ ಈ ಚೀನಾ ಮಾಡಿದೆ. ಇದು ಮಿಲಿಟರಿ ಒತ್ತಡ. ನೆಕ್ಸ್ಟ್, ಅಮೆರಿಕ ಬೆಂಬಲ. ಅಮೆರಿಕವು ತೈವಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾ ಇದೆ. ಅಮೆರಿಕ ಏನಾಗ್ತಿದೆ ಅಂದ್ರೆ ತೈವಾನ್ನ ಸಪೋರ್ಟ್ಗಿದೆ. ಚೀನಾ ಮತ್ತು ಅಮೆರಿಕ ಎರಡೂ ಅಪೋಸಿಷನ್ ರಾಷ್ಟ್ರಗಳಾಗಿರುವುದರಿಂದ ಇಲ್ಲಿ ಅಮೆರಿಕ ತೈವಾನಿಗೆ ಸಪೋರ್ಟ್ ಮಾಡುತ್ತೆ ಮತ್ತು ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುತ್ತೆ. ಇದು ಅಮೆರಿಕ ಚೀನಾ ನಡುವಿನ ಶೀತಲ ಸಮರಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಅಮೆರಿಕ ತೈವಾನಿಗೆ ಸಪೋರ್ಟ್ ಮಾಡೋದನ್ನ ಚೀನಾ ಯಾವತ್ತೂ ಅದನ್ನ
ಎಕ್ಸೆಪ್ಟ್ ಮಾಡೋದಿಲ್ಲ, ಅದನ್ನು ವಿರೋಧಿಸುತ್ತೆ. ನೆಕ್ಸ್ಟ್ ನೋಡಿ, ಜಸ್ಟಿಸ್ ಮಿಷನ್ 2025 ಅಂತ ಹೇಳಿದೆ. ಯಾವ ರೀತಿಯಾಗಿ ಎಕ್ಸರ್ಸೈಸ್ ಅಂದರೆ ಯುದ್ಧವನ್ನು ಮಿಲಿಟರಿ ಪಡೆಯನ್ನು ನೇಮಕ ಮಾಡಿದೆ ಅಂದರೆ ಇವು ರೆಡ್ ಮಾರ್ಕ್ ಮತ್ತು ಯೆಲ್ಲೋ ಮಾರ್ಕಲ್ಲಿ ಏನಿದೆ ಇವೆಲ್ಲವೂ ಮಿಲಿಟರಿ ಪಡೆಗಳಿಂದ ಅಲ್ಲಿ ನೇಮಕ ಮಾಡಿರ್ತಕ್ಕಂಥ ಸ್ಥಳಗಳು. ತೈವಾನ್ನ ಸುತ್ತ ಯಾರು ಮಾಡಿದ್ರು ಅಂದರೆ ಚೀನಾ ರಾಷ್ಟ್ರದವರು ಮಾಡಿರ್ತಕ್ಕಂಥ ಮಿಲಿಟರಿ ಕಾರ್ಯಾಚರಣೆ. ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ? ಮಿಷನ್ ಜಸ್ಟಿಸ್. ಮಿಷನ್ ಜಸ್ಟಿಸನ್ನು ನೀವು ನೆನ್ಪಿಟ್ಕೊಳ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸಂಕ್ಷಿಪ್ತವಾದ ವಿವರಣೆ ಈ ಕಾನ್ಫ್ಲಿಕ್ಟ್ ಬಗ್ಗೆ ನಾವು ನೋಡೋದಾದ್ರೆ ಏನಿದೆ ವಿವಾದ ಅಂದರೆ 1940ರ ಚೀನಾ ಅಂತರ್ಯುದ್ಧದ ನಂತರ ಈ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಯಿತು ಚೀನಾ ಮತ್ತು ತೈವಾನ್ ನಡುವೆ. ಚೀನಾದ ನಿಲುವು ಏನು ಹೇಳುತ್ತೆ? ತೈವಾನ್ ಚೀನಾದ ಅವಿಭಾಜ್ಯ ಅಂಗ. ತೈವಾನ್ ನಮ್ಮ ಚೀನಾದ ಭಾಗ, ಅದು ಚೀನಾದ ಒಂದು ತತ್ವ ಅಂದರೆ ಒನ್ ಚೀನಾ ಪಾಲಿಸಿ ಅಂತ ಏನಿದೆ ಅದರ ಭಾಗವಾಗಿದೆ ಅಂತ ಹೇಳುತ್ತೆ. ಹಾಗಾದರೆ ತೈವಾನ್ ಇದಕ್ಕೆ ಏನು ಹೇಳುತ್ತೆ ಅಂದರೆ ಸ್ವಾಯತ್ತ ಪ್ರಜಾಪ್ರಭುತ್ವ ರಾಷ್ಟ್ರ, ಅಂದರೆ ನಾವು ಸ್ವತಂತ್ರವಾಗಿರ್ತೀವಿ, ಚೀನಾದ ಭಾಗವಾಗಿರುವುದಿಲ್ಲ ಅಂತ ತೈವಾನ್ ನಿಲುವು. ನೆಕ್ಸ್ಟ್, ಜಾಗತಿಕ ಪ್ರಭಾವ ಏನಾಗುತ್ತೆ ಅಂದರೆ ಸೆಮಿಕಂಡಕ್ಟರ್ನ ತೈವಾನ್ ರಾಷ್ಟ್ರ ಜಾಸ್ತಿ ಉತ್ಪಾದನೆ ಮಾಡೋದ್ರಿಂದ ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಸೆಮಿಕಂಡಕ್ಟರ್ ಹೆಚ್ಚು ಅವಶ್ಯಕತೆ ಆಗಿರೋದ್ರಿಂದ ಇಲ್ಲಿ ಏನಾದರೂ ಕಾನ್ಫ್ಲಿಕ್ಟ್ ಆದರೆ, ಉತ್ಪಾದನೆ ಕುಂಠಿತ ಆದರೆ ಇಡೀ ಎಲ್ಲ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರುತ್ತೆ. ಮತ್ತು ಭಾರತದ ಪಾತ್ರ ಏನು ಇದರಲ್ಲಿ ಅಂದರೆ ರಾಜತಾಂತ್ರಿಕ ಸಮತೋಲನ ಮತ್ತು ಆರ್ಥಿಕ ಸಹಕಾರ. ನಾವು ಯಾರ ಕಡೆನೂ ಹೋಗಂಗಿಲ್ಲ, ರಾಜತಾಂತ್ರಿಕ ಸಮತೋಲನ, ಎರಡೂ ರಾಷ್ಟ್ರಗಳನ್ನು ಒಂದೇ ದೃಷ್ಟಿಯಲ್ಲಿ ನೋಡುವ ಪರಿಭಾವನೆ ನಮ್ಮ ಭಾರತದ್ದಾಗಿದೆ. ಹಾಗಾದರೆ ಭಾರತ ಮತ್ತು ತೈವಾನ್ನ ಆರ್ಥಿಕ ಸಂಬಂಧಗಳು ಯಾವ ರೀತಿ ಇದೆ ಅಂದರೆ ಪ್ರಮುಖವಾಗಿ ಸೆಮಿಕಂಡಕ್ಟರ್ಗೆ ನಾವು ಹೆಚ್ಚು ಅವಲಂಬಿಸಿರುವುದು ತೈವಾನ್ ರಾಷ್ಟ್ರವನ್ನು. ಭಾರತದ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ಗೆ ತೈವಾನ್ ಅತ್ಯಂತ ಪಾಲುದಾರ. ಮತ್ತು ತೈವಾನ್ನ ಫಾಕ್ಸ್ಕಾನ್, ವಿಸ್ಟ್ರಾನ್ ಮತ್ತು ಪೆಗಾಟ್ರಾನ್ ಕಂಪನಿಗಳು ಭಾರತದಲ್ಲಿ ಆ್ಯಪಲ್ ಐಫೋನ್ಗಳನ್ನು ತಯಾರಿಸ್ತವೆ. ಇವು ಎಲ್ಲಿಂದಂದರೆ ತೈವಾನ್ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡಿವೆ. ಯಾವ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು? ಫಾಕ್ಸ್ಕಾನ್, ವಿಸ್ಟ್ರಾನ್ ಮತ್ತು ಪೆಗಾಟ್ರಾನ್ ಅಂತಕ್ಕಂಥ ಕಂಪನಿಗಳು. ನೆಕ್ಸ್ಟ್, ಗುಜರಾತ್ನ ಧೋಲೇರಾದಲ್ಲಿ ಸ್ಥಾಪನೆಯಾಗುತ್ತಿರುವ ಭಾರತದ ಮೊದಲ ಸೆಮಿಕಂಡಕ್ಟರ್ ಫ್ಯಾಬ್ಗೆ ತೈವಾನ್ನ PSMC ಕಂಪನಿ ತಾಂತ್ರಿಕ ನೆರವು ನೀಡಿದೆ. ನೆಕ್ಸ್ಟ್, ವ್ಯಾಪಾರ ಮತ್ತು ಹೂಡಿಕೆ ಯಾವ ರೀತಿ ಇದೆ ಅಂದರೆ 2000ನೇ ಇಸ್ವಿಯಲ್ಲಿ ಕೇವಲ $1 ಬಿಲಿಯನ್ ಇರತಕ್ಕಂಥ ದ್ವಿಪಕ್ಷೀಯ ವ್ಯಾಪಾರವು ಈಗ $8 ರಿಂದ $10 ಬಿಲಿಯನ್ ವರೆಗೆ ತಲುಪಿದೆ. ಭಾರತವು ತೈವಾನ್ನೊಂದಿಗೆ ಹೂಡಿಕೆ ಉತ್ತೇಜನ ಒಪ್ಪಂದಕ್ಕೆ ಸಹಿ ಹಾಕಿದೆ. ನೆಕ್ಸ್ಟ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಹಕಾರಗಳು ಯಾವ ರೀತಿ ಅಂದರೆ ಭಾರತದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ತೈವಾನ್ ಸರ್ಕಾರವು ತೈವಾನ್ ಎಜುಕೇಷನ್ ಸೆಂಟರ್ಸ್ಗಳನ್ನು ಸ್ಥಾಪನೆ ಮಾಡಿದೆ. ಇಲ್ಲಿ ಚೀನಿ ಭಾಷೆಯನ್ನು ಕಲಿಸಲಾಗುತ್ತೆ. ನೀವು ಇದನ್ನು ಪ್ರಮುಖವಾಗಿ ನೆನ್ಪಿಟ್ಕೊಳ್ಬೇಕು. ಇಲ್ಲಿಗೆ ಚೀನಾ ಮತ್ತು ತೈವಾನ್ ಕಾನ್ಫ್ಲಿಕ್ಟ್ ಮುಕ್ತಾಯವಾಗುತ್ತೆ. ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ನ್ಯೂಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಹ್ಯಾವ್ ಎ ನೈಸ್ ಡೇ. ಧನ್ಯವಾದಗಳು.